ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಏನು ಇಷ್ಟಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀವಿ ಅಂದರೆ, ಇವತ್ತು ಬೆಳಗ್ಗೆ ಎದ್ದು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ನಾನು, ನನ್ನ ಗಂಡ, ಅವ್ರ ಅಣ್ಣ, ಅವ್ರ ಹತ್ತಿದ್ದೀವಿ, ಎಲ್ಲರೂ ಸೇರಿ ಹೋಗ್ತಾಯಿದ್ದೀವಿ. ಸೊ ಅದೇ ಬ್ಲಾಗ್. ಸೊ ಗೈಸ್, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಸ್ಯಾರಿ ಉಟ್ಕೊಂಡ್ಮೇಲೆ ಹೂವು ಮುಡ್ಕೊಂಡ್ರೆ ಒಂದು ಕಡೆ, ಸೊ ದಟ್ ಹೂವು ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಸೊ ಗೈಸ್, ಹೂವು ತೊಗೊಂಡಾಯಿತು. ಇನ್ನು ಈ ಕ್ಯಾಶ್ ಡ್ರಾ ಮಾಡೋಕ್ಕೆ ಹೋಗಿದ್ದಾನೆ ATM ಅಲ್ಲಿ. ಬನ್ನಿ ಹೋಗೋಣ. ATM ವರ್ಕ್ ಆಗ್ತಿಲ್ವಾ ನೋಡಿ. ಡಿಂಪು. ಸೊ ಗೈಸ್, ಅಲ್ಲಿ ATM ಕಾರ್ಡ್ ಅಂತ ATM ವರ್ಕ್ ಆಗ್ತಾ ಇಲ್ಲ. ಸೊ ದಟ್ ಬೇರೆ ATM ಬಂದಿದ್ದೀವಿ. ಇಲ್ಲಿ ಇನ್ನೂ ಮೇಲೆ ಆನೇ ಆಗಿದೆ. ಸೊ ವಿನಯ್ ಕ್ಯಾಶ್ ಡ್ರಾ ಮಾಡ್ತಾ ಇದ್ದಾನೆ. ತಗೊಂಡ್ರೆ ಬರೋದು. ಬಾರಪ್ಪ, ಬರೀ 100 ಬಂದೈತಲ್ಲೋ. ಸೊ ಗೈಸ್, ವಿ ಆರ್ ಇನ್ ದ ಬಸ್. ನಾವು ಕೆಂಗೇರಿಗೆ ಹೋಗ್ತಾ ಇದ್ದೀವಿ. ಕೆಂಗೇರಿಲಿ ಸಿಗ್ತಾರೆ ಅವರೆಲ್ಲ. ಅವ್ರ ಜೊತೆ ಮಾದೇಶ್ವರನ ಬೆಟ್ಟಕ್ಕೆ ಬಸ್ ಹತ್ತೀವಿ. ಸೊ ಬನ್ನಿ ಹೋಗೋಣ, ಹೋಗಿ ಬರೋಣ. ಸೊ ಗೈಸ್, ನಾವು ವಿ ಹ್ಯಾವ್ ರೀಚ್ಡ್ ಕೆಂಗೇರಿ. ಕೆಂಗೇರಿಗೆ ಬಂದಿದ್ದೀವಿ. ನಾಷ್ಟ ಆ ಸೈಡ್ ಐತೆ, ಆ ಸೈಡ್ ಹೋಗೋಣ ಬಾ ಅಂದರೆ ಬರ್ತಾ ಇಲ್ಲ. ಕದಂಬ ಹೋಟ್ಲಿಗೆ ಹೋಗೋಣ ಅಂತಾನೆ. ಅಲ್ಲಿಗೆ ಹೋದರೆ 500 ರೂಪಾಯಿ ಬಿಲ್ಲು ಮಾಡ್ತಾರೆ. ಸೊ ಅವ್ರ ಅಣ್ಣಂದಿರು ಇನ್ನೂ 5 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿ ಬರೋಕ್ಕೆ. ಅಷ್ಟಲ್ಲಿ ನಾಷ್ಟ ಮಾಡೋಣ ಬಾರೋ ಅಂದರೆ ಬರ್ತಾ ಇಲ್ಲ. ಆ ಕಡೆ ಹೋಗಬೇಕು. ಆ ಕಡೆ ಐತೆ ನಾಷ್ಟ. ಸೊ ಗೈಸ್, ಇವಾಗ ಹೋಟೆಲಿಗೆ ಬಂದಿದ್ದೀವಿ ನಾಷ್ಟ ಮಾಡೋಕ್ಕೆ. ಒಂದು ಪಲಾವ್ ಇಸ್ಕೊಂಡಿದ್ದೀನಿ. ವಿನಯ್ ಮಸಾಲೆ ದೋಸೆ ಇಸ್ಕೊಂತಾನೆ. ನಾವು ಬಂದು ನಾಷ್ಟ ಎಲ್ಲ ತಿಂದು ಆಗಲೇ ನಾವು ಬಂದು ಅರ್ಧ ಅವರ್ ಆಗೈತೆ. ಅವ್ರು ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡಿ ಸಾಕಾಗ್ತೈತೆ ಅಲ್ಲ ಗುಂಡಮ್ಮ. ನಮ್ಮ ಗುಂಡಂಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ ಗೈಸ್. ಬಸ್ಸಲ್ಲಿ ಹೋಗಿ ಮಲಗಿಸ್ಬೇಕು. ಅವ್ರು ಇನ್ನೂ ಬರ್ತಾನೆ ಅವರೇ. ಸೊ ಗೈಸ್, ಫೈನಲಿ ಅವರು ಬಂದರು. ಅವ್ರು ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9:30 ಆಗಿತ್ತು. ಅವ್ರು ಬಂದು ನಾಷ್ಟ ಎಲ್ಲ ಮಾಡಿ ಅಷ್ಟೊತ್ತಿಗೆ ನಾವು ನಾಷ್ಟ ತಿಂದ್ಬಿಟ್ಟಿದ್ವಿ ಅವ್ರು ಬರೋ ಅಷ್ಟೊತ್ತಿಗೆ. ಸೊ ಅವ್ರು ಬಂದು ಹೋಟ್ಲಿಗೆ ಹೋಗಿದ್ರು. ಅವ್ರು ನೋಡಿಕೊಂಡು ನಾವು ಹೋಟ್ಲಿಗೆ ಹೋದ್ವಿ. ಇನ್ನೇ ನಾವು ಸುಮ್ಮನೆ ಕೂತ್ಕೊಳ್ಳೋದಂತ ನಾವು ಸ್ವಲ್ಪ ಕಾಫಿ ಕುಡಿದು ನಾಷ್ಟ ಎಲ್ಲ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ಸು 2-3 ಬಸ್ ಹೊಂಟೋಗ್ಬಿಟ್ಟಿತ್ತು. ಸೊ ಬಸ್ಸಿಗಂತೂ 1 ಅವರ್ ಮೇಲೆ, 1 ಅವರ್ಗಿಂತ ಹೆಚ್ಚಾಗಿಯೇ ಕಾಯ್ದಿದ್ದೀವಿ. ಬಸ್ಸಂತೂ ಬರಲೇ ಇಲ್ಲ. ಕಾಯೋ ಗ್ಯಾಪಲ್ಲಿನೇ ಒಂದೆರಡು ಫೋಟೋಸು ವೀಡಿಯೋಸು ಮಾಡ್ಕೊಂಡ್ವಿ. ಸೊ ಅವ್ರು ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಬಸ್ ಮಿಸ್ ಆಗೋದ್ವು. ಆಮೇಲೆ ಯಾವುದೋ 10:30, 11 ಗಂಟೆಗೆ ಒಂದು ಬಸ್ ಬಂತು. ಸೊ ಆ ಬಸ್ ಹತ್ಕೊಂಡು ಡೈರೆಕ್ಟ್ ಬೆಟ್ಟದ ಬಸ್ ಬಂತು. ಬಸ್ ಹತ್ಕೊಂಡು ಹೋದ್ವಿ. ಸೊ ಹಾಯ್ ಗೈಸ್. ಸೊ ಇವಾಗ ನಾವು ಮಾದೇಶ್ವರ ಬೆಟ್ಟ ಇವಾಗ ರೀಚ್ ಆಗಿದ್ದೀವಿ. ಬೆಳಗ್ಗೆಯಿಂದ ಜರ್ನಿ ಮಾಡಿ ಎಲ್ಲರೂ ಬಂದು ಸಾಕಾಗೋಯ್ತು. ನಮ್ಮ ಪಾಪನ ಜೊತೆ ಬಂದು ಸಾಕಾಗೋಯ್ತು. ನನಗೆ ನನ್ನ ಜೊತೆ ಬಂದು ಸಾಕಾಗೋಯ್ತು. ಸೊ ಇವಾಗ ರೀಚ್ ಆಗಿದ್ದೀವಿ. ಕೈ ಕಾಲು ಮುಖ ತೊಳ್ಕೊಂಡು ದರ್ಶನಕ್ಕೆ ಹೋಗ್ತೀವಿ. ಬನ್ನಿ, ಲೆಟ್ಸ್ ಗೋ ಫಾರ್ ದರ್ಶನ. ಹಾಯ್ ವಿನಯ್, ಹೆಂಗನ್ಸ್ತಿದೆ ನಿಮಗೆ ಜರ್ನಿ ಮಾಡಿ ಹೆಂಗನ್ಸ್ತಿದೆ? ಅನಿತಕ್ಕನು ಅವ್ರ ಯಜಮಾನ್ರು ಫುಲ್ ಮುಂದೆ ಹೋಗ್ಬಿಟ್ಟವ್ರೆ. ಸೊ ಗೈಸ್, ಇವಾಗ ಹಣ್ಕಾಯಿ ತೊಗೊಂಡು ದರ್ಶನಕ್ಕೆ ಹೋಗ್ತೀವಿ. ದರ್ಶನ ಮುಗಿಸ್ಕೊಂಡು ಬಂದು ಸಿಗ್ತೀನಿ ಗೈಸ್. ಮೇ ಬಿ ಒಳಗಡೆ ಮೊಬೈಲ್ ಅಲ್ಲೋ ಇರಲ್ಲ, ಐ ಥಿಂಕ್ ಸೊ ದರ್ಶನಕ್ಕೆ ಹಣ್ಣುಕಾಯಿ ತೊಗೊಂಡಿದ್ದೀವಿ. ದರ್ಶನ ಮುಗಿಸ್ಕೊಂಡು ಬಂದು ಸಿಗ್ತೀವಿ ಗೈಸ್. ಯಾರ್ ಲಾಟ್ಸ್ ಆಫ್ ಜನ. ಇನ್ನೂ ಒಳಗಡೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ದರ್ಶನಕ್ಕೆ. ತುಂಬ ಜನ ಇರ್ತಾರೆ. ಗೈಸ್, ಚಪ್ಪಲಿನ ಬಿಡಕ್ಕೆ ಬಂದಿದ್ದೀವಿ. ಒಂದು ಚೀಲ. ಅವರಿಬ್ರು ಜಗಳ ಆಡ್ತವ್ರೆ. ಡಿಂಪನ್ ಫೋನ್ ಆಯ್ತು. ಹಾಯ್ ಡಿಂಪನ್.
ಪಾಪುನ ಎತ್ಕೊಳಕ್ಕೆ ಅನಾಗ ದೊಡ್ಡವಳಾದ್ಮೇಲೆ ಈ ವ್ಲಾಗ್ ನೋಡಿದ್ರೆ ನಿಮ್ಮ ಅಮ್ಮಂಗೆ ಬೈ ಅನಾಗ ನೀನು ಎತ್ಕೊಳಕ್ ಬೋರ್ ಆಗುತ್ತಂತೆ. ಸೊ ಗೈಸ್ ವಿ ಆರ್ ಇನ್ ದ ಕ್ಯೂ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಆಹಾ ಬುದ್ಧಿವಂತ, ಇದು ಇನ್ನೂ ದೂರ ಆಗುತ್ತೆ. ಇವನೇನು ಬುದ್ಧಿವಂತನಪ್ಪ ಇವನು. ಒಂದು ರೌಂಡ್ ಹಾಕೊಂಬಂದಿದ್ದು ಅಲ್ಲಿ ಚಿಕನ್ ಸೊ ಗೈಸ್ ಇವಾಗ ದರ್ಶನ ಆಗಿದೆ. ದಾಸೋಹ ಭವನಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮ್ 5 ಗಂಟೆ ಆಗೈತೆ. 5 ಗಂಟೆ ಆದಮೇಲೆ ಊಟಕ್ಕೆ ಹೋಗ್ತಾ ಇದ್ದೀವಿ. ನೀರು ಬೇಕು ಅಂದ್ರೆ ಅಲ್ಲೋ ಕುಡಿಯೋದು. ಒಂದು ಸ್ವಲ್ಪ ಹಂಗೆ ಕುಡಿಸ್ಬಿಡು, ಕೊಡು ಹೋಗ್ಲಿ, ಸಿನಿಮಾ ಕುಡಿಸೋ. ಸೊ ಗೈಸ್ ಊಟನೂ ಆಯಿತು, ದರ್ಶನನೂ ಆಯಿತು, ಎಲ್ಲ ಆಯಿತು. ಇನ್ನೇನು ಹೊರಡೋ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ತೇರು ಎಳಿತಾಯಿದ್ರು. ತೇರಿಂದೆ ಹೋಗಿ ಹಂಗೆ ಶಾಪಿಂಗ್ ಮಾಡೋಣ ಅಂತ ಇಲ್ಲಿ ಈ ಕಡೆ ಬಂದಿದ್ವಿ. ಸೊ ಎಲ್ಲ ತೊಗೊಂಡು ಪಾಪುಗೆ ಆಟ ಸಾಮಾನು ಎಲ್ಲ ತೊಗೊಂಡು ಹೊರಟ್ವಿ ಮನೆ ಕಡೆ. ಹೊರಟ ಮೇಲಂತೂ ಸಿಕ್ಕಾಪಟ್ಟೆ ಬಸ್ ರಶ್ಶು ನೋಡಿ ಮುಂದೆ ಹೇಳ್ತೀನಿ. ಸೊ ಗೈಸ್ ನೆನ್ನೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 3 o'clock ಆಗಿತ್ತು. ಎಲ್ಲರೂ ತುಂಬಾ ಟಯರ್ಡ್ ಆಗಿದ್ರು. ನಾನು ಇನ್ನೇನು ವ್ಲಾಗ್ಗೆ ಯಾವುದೇ ಕ್ಲಿಪ್ಸ್ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನಾನು ಇವಾಗ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ, ನಾನು ಎಷ್ಟು ಕ್ಲಿಪ್ಸು ತೊಗೊಂಡಿದ್ದೀನೋ ಅಷ್ಟು ಕ್ಲಿಪ್ಸ್ನೂ ಈ ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ತುಂಬಾ ಅಂದರೆ ನಮಗೆ ಬಸ್ ಕೂಡ ಸಿಗಲಿಲ್ಲ ಮಾದೇಶ್ವರನ ಬೆಡ್ಡಿಂದ. ಲಾಸ್ಟ್ ಬಸ್ ಕೂಡ ಫುಲ್ಲು ರಶ್ ಆಗೋಗಿತ್ತು. ಪಾಪನ ಕರ್ಕೊಂಡು ರಶಲ್ಲಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮೈಸೂರಿಗೆ ಬರೋಷ್ಟೊತ್ತಿಗೆ 10 ಗಂಟೆ ಆಗೋಗ್ಬಿಟ್ಟಿತ್ತು. ಮೈಸೂರಿಗೆ ಬಂದು ಮೈಸೂರಿಂದ ಮತ್ತೆ ಈ ಕಡೆ ಬೆಂಗಳೂರಿಗೆ ಬಂದಿದ್ದು. ಬೆಂಗಳೂರಿಗೆ ಬರೋಷ್ಟಿಗೆ ಆಲ್ಮೋಸ್ಟ್ 1 o'clock ಆಗಿತ್ತು. ಅಲ್ಲಿಂದ ವಿನಯ್ ಫ್ರೆಂಡ್ನ ಕರ್ಸ್ಕೊಂಡು ನಾವು ಆಮೇಲೆ ಬಂದಿದ್ದಾಯಿತು ಮನೆಗೆ. ಸಾಕಾಗೋಯ್ತು, ಯಾಕಾದರೂ ಹೋಗ್ಬಿಟ್ವು ಅಂತ ಅನಿಸ್ಬಿಟ್ಟು ನನಗಂತೂ ಹಂಗೆ ಅನಿಸಿದ್ದು. ಆ್ಯಂಡ್ ಇನ್ನೇನು ದರ್ಶನ ಎಲ್ಲ ಚೆನ್ನಾಗಾಯಿತು. ಜನ ಏನು ಅಷ್ಟಿರಲಿಲ್ಲ, ಆರಾಮಾಗಿ ದರ್ಶನ ಎಲ್ಲ ಆಯಿತು. ಎಲ್ಲ ಖುಷಿಯಾಗಿ ಹೋದ್ವಿ. ಬರೋವಾಗ ಸ್ವಲ್ಪ ಎಲ್ಲರೂ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಅಂದರೆ ಹೋಗೋಕ್ಕೇ ತುಂಬ ಅವರ್ ಜರ್ನಿ, ಒಂದು 5 hour ಜರ್ನಿ ಆಗೋಯ್ತು. ಅದಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಎಲ್ಲ ಪರ್ಚೇಸಿಂಗ್ ಪಾಪಂಗೆಲ್ಲ ಆಟ ಸಾಮಾನು ತೊಗೊಂಡು ಬಂದ್ವಿ. ಆ್ಯಂಡ್ ಅಲ್ಲೇ ಊಟ ಕೂಡ ಕೊಟ್ಟರು, ಪ್ರಸಾದ ಕೂಡ ಕೊಟ್ಟರು, ಪಲಾವ್ ಕೊಟ್ಟರು. ಅಷ್ಟೇ ಗೈಸ್, ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಬಂದ್ವಿ. ಲೈಫಲ್ಲಿ ಫಸ್ಟ್ ಟೈಮ್ ಹೋಗಿದ್ದು ನಾನು. ವಿನಯ್ ಅಂತೂ ಸುಮಾರು ಸತಿ ಹೋಗ್ಬಿಟ್ಟವನೆ. ವಿನಯ್ ಅವ್ರ ಅಣ್ಣದಿರೆಲ್ಲ ಸುಮಾರು ಸತಿ ಹೋಗಿದ್ದಾರೆ. ನಾನು ಫಸ್ಟ್ ಟೈಮ್ ಹೋಗಿರೋದು. ಅನಿತಕ್ಕ ಮತ್ತು ಏನೋ ಗೊತ್ತಿಲ್ಲ ನನಗೆ. ಐ ಥಿಂಕ್ ಅವರು ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ. ಆ್ಯಂಡ್ ಇಷ್ಟೇ ಗೈಸ್, ಬೆಟ್ಟಕ್ಕೆ ಹೋಗಿ ಬಂದ್ವಿ, ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ. ತುಂಬಾ ಟಯರ್ಡ್ ಆಗೈತೆ. ಇವತ್ತು ಕೂಡ ನಿದ್ದೆನೇ ಸಾಕಾಗಿಲ್ಲ ನನಗೆ. ಇವ್ನು ಆಡ್ತವನೆ ಅಂತ ಅಷ್ಟೇ ಅವನ ಜೊತೆ ನಾನು ಎದ್ದಿದ್ದೀನಿ. ಸೊ ಯಾರೆಲ್ಲ ಈ ವ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಲವ್ ಯು ಆಲ್, ಕೀಪ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವ್ಲಾಗ್ನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ, ಸೊ ದಟ್ ನಮ್ಗೆ ಇನ್ನೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್ ಮಾಡಿ ಹೋಗಂಗರಿ.